ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ ಇವತ್ತು ಸಂಡೇ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಸಂಡೇ ಮತ್ತು ಮಂಡೇ 2 ದಿವಸದ್ದು ಸ್ವಲ್ಪ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗು ನಿಮಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವಾಗ ನೋಡ್ಬೋದು ನಾನು ವಾಯ್ಸ್ ರೆಕಾರ್ಡ್ ಯಾಕೆ ಕೊಡ್ತಾಯಿದ್ದೀನಿ ಅಂತಂದ್ರೆ ಇದು ಸಾಂಗ್ ಹತ್ತಿಬಿಟ್ಟಿತ್ತು, ಅದನ್ನು ನೋಡಿಕೊಂಡೇ ಇಲ್ಲ. ಹಾಗಾಗಿ ಸಂಡೇ ಮಧ್ಯಾಹ್ನ ಹೋಗಿಬಿಟ್ಟು ಐಬ್ರೋ ಮತ್ತು ಹೇರ್ ಕಟ್ಟಿಂಗ್ ಮಾಡಿಸ್ಕೊಂಬಂದಿದ್ದೆ. ಅದನ್ನೇ ತೋರಿಸಿದೆ ಇವಾಗ. ಸಾಯಂಕಾಲ ಟೈಮು ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ಅವಲಕ್ಕಿ ಮಾಡಿದ್ದೆ. ಬೆಳಿಗ್ಗೆ ಏನೋ ತಿಂದಿದ್ವಿ, ಹಂಗಾಗಿ ಲೇಟಾಗಿ ತಿಂದಿದ್ವಲ್ಲ. ಸಂಡೇ ಹೆಂಗಿದ್ರು ಲೇಟಾಗಿ ತಿನ್ನೋದು, ಹೇಳೋದು ಲೇಟು. ಹಾಗಾಗಿ ಹೊಟ್ಟೆ ಹಸ್ತಿದ್ದಿಲ್ಲ ಮಧ್ಯಾಹ್ನ. ಸಾಯಂಕಾಲ ಒಂದು 4 ಗಂಟೆ 5 ಗಂಟೆ ಸುಮಾರು ಅವಲಕ್ಕಿ ಮಾಡಿದ್ದೆ. ಬೆಳಿಗ್ಗೆ ಮಾಡಬೇಕಾಗಿತ್ತು, ಬೆಳಿಗ್ಗೆ ಮಾಡೋಕ್ಕಾಗಿರಲಿಲ್ಲ. ಮತ್ತು ಸಾಯಂಕಾಲ ಮಾಡಿದ್ರಾಯ್ತು ಅಂಥೇಳಿ ಮಾಡಿದ್ದೀನಿ. ಅವಲಕ್ಕಿ ರೆಸಿಪಿನೂ ಕೂಡ ಶೇರ್ ಮಾಡ್ಕೊಂಡಿನಿ. ಬನ್ನಿ ಹೆಂಗೆ ಮಾಡೀನಿ ಅಂತ ತೋರಿಸ್ತೀನಿ. ಈಗ ನೋಡಿರಿ, ಒಂದು ಕಡಾಳಿಗೆ ಒಂದು 2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಅದಾದಮೇಲೆ ಒಂದು ಸ್ವಲ್ಪ ಶೇಂಗಾ ಕಾಳು ಹಾಕ್ಕೊಂಡಿನಿ. ಶೇಂಗಾ ಕಾಳು ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ, ಅಂದರೆ ಅದು ಹಸಿ ಬಿಸಿ ಇರೋಂಗಿಲ್ಲ. ಈಗ ನೋಡಿರಿ, ಒಂದು ದೊಡ್ಡದು ಈರುಳ್ಳಿ, 1.5 ಈರುಳ್ಳಿ, ಒಂದು 5 ರಿಂದ 6 ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳಕತ್ತೀನಿ. ಕೆಂಪಗಾಗಬೇಕು ಈರುಳ್ಳಿ, ಅಂದ್ರೆ ಅದರದ್ದು ಟೇಸ್ಟ್ ಚೆನ್ನಾಗಿರುತ್ತೆ ಅವಲಕ್ಕಿದು. ಹಂಗೆ ಬೆಳ್ಳಗೆ ಹಸಿ ಬಿಸಿ ಇದ್ದಾಗನ ನಾವು ಒಗ್ಗರಣೆ ಕೊಡಬಾರ್ದು. ಈಗ ಒಂದು ಸ್ವಲ್ಪ ಫ್ರೈ ಆಯಿತು. ಅದಾದಮೇಲೆ ಈಗ ನೋಡ್ಬೋದು ಟೊಮೆಟೊ ಹಾಕ್ಕೊಂಡಿನಿ. ಒಂದು ಚಿಕ್ಕ ಇದು ಟೊಮೆಟೊ 2 ಹಾಕ್ಕೊಂಡಿನಿ. ಒಂದು 4 ಮಂದಿಗೆ ಆಗೋಷ್ಟು ಅವಲಕ್ಕಿ. ಈಗ ನೋಡಿರಿ, ಟೊಮೆಟೊ ಹಾಕಿ ಫ್ರೈ ಮಾಡಿದಾದಮೇಲೆ ಈಗ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿನಿ. ಅದಾದಮೇಲೆ ಸಣ್ಣ ಉಪ್ಪು ಹಾಕ್ಕೊಳಕತ್ತೀನಿ, ಒಂದು 2 ಸ್ಪೂನಷ್ಟು ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ತಾ ಇದು ಟೊಮೆಟೊನೂ ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು. ಹಂಗಂದ್ರೆ ಗೊಜ್ಜು ಹುಳಿಯಾಗಿ ಚೆನ್ನಾಗಿರ್ತೈತಿ. ಹಾಗಾಗಿ ಈಗ ನೋಡಿರಿ, ಅವಲಕ್ಕಿನ ಆಲ್ರೆಡಿ ನಾನು 2-3 ಸಲ ತೊಳೆದ್ಬಿಟ್ಟು ಬಸ್ತು ಇಟ್ಟಿದ್ದೆ. ಏನು ಇಟ್ಟಿದ್ದಿಲ್ಲ ಅವಲಕ್ಕಿನ. ತೊಳೆದ್ಬಿಟ್ಟು ಬಸ್ತು ಇಟ್ಬಿಟ್ವಿ ಅಂದ್ರೆ ನಾವು ಗೊಜ್ಜು ಮಾಡೋದ್ರೊಳಗನ ಅವಲಕ್ಕಿ ಚೆನ್ನಾಗಿ ಸಾಫ್ಟಾಗಿರ್ತಾವೆ. ಅವಲಕ್ಕಿ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಈಗ ಒಂದು ಸ್ಪೂನಷ್ಟು ನಾನು ಪುಟಾಣಿ ಹಿಟ್ಟು ಹಾಕಿ ಮಿಕ್ಸ್ ಮಾಡತ್ತೀನಿ. ಇದೇ ಇದರಲ್ಲಿ ವಿಶೇಷ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮೂರ ಕಡೆ ನಾವು ಸಣ್ಣರಿದ್ದಾಗೆಲ್ಲ ನಮ್ಮ ಮನ್ಯಾಗ ನಮ್ಮವ್ವ ಹಿಂಗೆ ಮಾಡ್ತಿದ್ಲು. ಅವಲಕ್ಕಿಗೂ ಪುಟಾಣಿ ಹಿಟ್ಟು ಹಾಕ್ತಿದ್ಲು, ಟೇಸ್ಟ್ ಆಕ್ಕಿತ್ತದು. ಅದಕ್ಕೆ ನಾನು ಇವತ್ತು ಹಾಕಿ ಮಾಡಿದೆ, ಚೆನ್ನಾಗಾಗಿದ್ವು. ಆಮೇಲೆ ಒಂದು ಅರ್ಧ ಹೋಳಷ್ಟು ಲಿಂಬೆ ಹಣ್ಣಿನ ರಸನೂ ಕೂಡ ಹಾಕ್ಕೊಳಕತ್ತೀನಿ. ನಿಂಬೆ ಹಣ್ಣಿನ ರಸ ಲಾಸ್ಟಿಗೆ ಹಾಕಿದ್ದೀನಿ. ಗೊಜ್ಜಿನೊಳಗನ ಹಾಕಿದರೆ ಏನಾಗುತ್ತೆ, ಒಂಥರ ಆಗುತ್ತೆ. ಹಾಗಾಗಿ ಅವಲಕ್ಕಿ ಮ್ಯಾಗ ಹಾಕಿದ್ರೆ ಚೆನ್ನಾಗಿರ್ತೈತಿ ಹುಣಸೆ ಹುಳಿ. ಅದಾದಮೇಲೆ ಅವಲಕ್ಕಿ ರೆಡಿ ಮಾಡಿದ್ದು ನೋಡಿರಿ, ನಮ್ಮ ನವ್ಯಾಗ ಕುಂದ್ರಿಸ್ಬಿಟ್ಟು ತಿನ್ಸಾಕತ್ತೀನಿ ನೋಡ್ರಿ. ಅಕ್ಕಿಗೆ ತಿನ್ನಿಸ್ಕೊತಾನೆ ನಾನು ತಿಂತಾ ಇದ್ದೆ. ಹಂಗೆ ನಮ್ಮ ಮನೆಯವ್ರು ನೀರು ಕೊಟ್ಟರು. ಒಂದು ಸ್ವಲ್ಪ ನೀರು ಕೊಡ್ರಿ ಅಂದೆ. ಅವ್ರೂ ಕೂಡ ಹಾಕ್ಕೊಂಬರ್ತಾರೆ. ಈಗ ಹಾಕಿ ಕೊಡ್ಲೇನೋ ಅಂದೆ. ಇಲ್ಲ, ನೀನು ನವ್ಯಾಗ ತಿನ್ನಿಸ್ತಾ ಇರು, ನಾ ಹಾಕ್ಕೊಂಬರ್ತೀನಿ ಅಂತಂದರು. ಆಮೇಲೆ ನಮಿತಾಗ ಜ್ವರ ಬಂದಿದ್ದು, ತಿಂತಾಳಂತ ನಾನು ಬಾಯಿಗೆ ಹುಳಿ ಅವಲಕ್ಕಿ ರುಚಿ ಬರ್ತಾವಂತ ಹೇಳ್ಬಿಟ್ಟು ನಾನು ಮಾಡಿದ್ರೆ, ನಂಗೆ ಬೇಡವ, ನಂಗೆ ತಿನ್ನಂಗೆ ಆಗಲ್ಲ, ನಂಗೆ ಅವಲಕ್ಕಿ ಬೇಡ ಅಂತಂದು ಹೇಳಾಕತ್ತಿದ್ಲು. ಯಾಕವ ಅಂತಂದ್ರೆ, ನನಗೆ ಇಸಾಗಕತ್ತೈತಿ ಬಾಯಿ, ನಂಗೆ ಬೇಡ ಅಂದ್ಲು. ನಿಂಗೆ ಬಾಯಿ ಇಸಾಗಕತ್ತೈತಿ ಅಂತನ ನಾನು ಅವಲಕ್ಕಿ ಮಾಡೀನಿ, ಚೆನ್ನಾಗಿರುತ್ತೆ ತಿನ್ನು ಅಂತಂದ್ರೆ, ನಾನು ಒಲ್ಲೆ ಅಂತ ಹೇಳಿದ್ನಿಲ್ಲ, ಯಾಕೆ ಮಾಡಿದಿ ಅಂತಂದು ಹೇಳಾಕಂತಿದ್ಲು. ಸರಿ ಬಿಡುವ ಅಂತ ಹೇಳಿದೆ. ಮತ್ತು ಆಕೆ ಚಹಾ ಮತ್ತು ಬ್ರೆಡ್ ತಿಂದ್ಲು. ಯಾಕಂದ್ರೆ ಜ್ವರ ಬಂದಾಗ ಯಾರಿಗೆ ಆದರೂ ಅಷ್ಟೇ ಬಾಯಿಗೆ ಏನೂ ರುಚಿ ಬರೋಂಗಿಲ್ಲ. ಏನು ಇಷ್ಟ ಆಗುತ್ತೆ ಅದನ್ನು ತಿನ್ಬೇಕು ಅನ್ಸುತ್ತೆ. ಹಾಗಾಗಿ ಹೋಗ್ಲಿ ಬಿಡು ಅಂತ ನಾನು ಸುಮ್ಮನೆ ಆದೆ. ಮತ್ತು ಆಕೆ ಬ್ರೆಡ್ ಚಹಾ ತಿಂದ್ಲು. ಈಗ ನೋಡ್ಬೋದು ನಾವು ಯಾಕೆ ತಿನ್ಸಾಕತ್ತೀನಿ. ಸಾಯಂಕಾಲ ಟೈಮು ಒಂದು 5 ಗಂಟೆ ಆಗಿತ್ತು. ಅವಾಗಿನ್ನೂ ಬಿಸಿಲು ಇರುತ್ತೆ ನೋಡ್ರಿ. ಒಂದು ಐತಾರ ಶನಿವಾರ ಅಂತೂ ಹೊರಗಡೆ ಹೋಗೋ ಹಂಗಿಲ್ಲ, ಹಂಗೆ ಇರ್ತೈತಿ ವಾತಾವರಣ. ಒಂದೊಂದು ಸಲ ಮಳೆ ಬಂದುಬಿಡ್ತೈತಿ ಸ್ಯಾಟರ್ಡೆ ಸಂಡೇ, ಇಲ್ಲಾಂದ್ರೆ ಚಳಿ ಗಾಳಿ ಬಿಟ್ಟಿರ್ತೈತಿ, ಹೊರಗಡೆ ಹೋಗೋಕೆ ಮನಸ್ಸಾಗಂಗಿಲ್ಲ. ಅವತ್ತಿನ ದಿನ ನಾವು ಎಲ್ಲಿಯಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಸ್ಯಾಟರ್ಡೆ ಸಂಡೇ. ಬಟ್ ಸ್ಯಾಟರ್ಡೆ ಅಂತೂ ಆಗಲಿಲ್ಲ, ಮನೆ ಕೆಲಸ ಅದೆಲ್ಲ. ಹಾಗಾಗಿ ರೆಸ್ಟ್ ಮಾಡಿದರು ನಮ್ಮ ಮನೆಯವರು ಕೂಡ. ಸಂಡೇ ಹೋಗ್ಬೇಕಂದ್ರೆ ಈಕಿಗೆ ಬೇರೆ ಜ್ವರ ನಮಿತಾಗ.
ಆಕಿನ ಬಿಟ್ಟು ಏನು ಹೋಗೋದು ಅಂತ ಹೇಳ್ಬಿಟ್ಟು ಹಂಗೆ ಮನೆಯಲ್ಲೇ ಟೈಮ್ ಪಾಸ್ ಮಾಡಿದ್ವಿ. ಅದಾಯಿತು. ಅದಾದಮೇಲೆ ಸಾಯಂಕಾಲ ಮತ್ತೆ ಒಂದು ಪಾರ್ಸೆಲ್ ಬಂದಿತ್ತು. ಅದೇನಂತ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ. ಅಮೆಜಾನಲ್ಲಿ ಒಂದು ಡ್ರೆಸ್ ಆರ್ಡ್ರ್ ಮಾಡಿದ್ದೆ. ಹಂಗಾಗಿ ಡ್ರೆಸ್ಸು ಹೆಂಗೈತಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಪಿಂಕ್ ಕಲರು ಮತ್ತು ಇದು ಲೈಟ್ ಬ್ಲೂ ಕಲರ್ ಐತಿ, ಒಂದು ಸ್ವಲ್ಪ ಬ್ಲ್ಯಾಕ್ ಮಿಶ್ರಿತ ಬ್ಲೂ ಐತಿ. ಚೆನ್ನಾಗೈತಿ. ಮ್ಯಾಕ್ಸಿ ಡ್ರೆಸ್ ಅಂತ ಬರ್ತಾವೆ ನೋಡ್ರಿ, ಆ ಥರದ್ದು. ನಂಗೆ ಭಾಳ ಇಷ್ಟ ಆಗಿತ್ತಿದು ಡ್ರೆಸ್. ತೊಗೋಬೇಕು, ನಾನು ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ನೆಕ್ಕು ಇದು ಸ್ಕ್ವೇರ್ ಅಂತಾರಲ್ಲ ಚೌಕಾಗಿ, ಆ ಥರ ಇತ್ತು. ಚೆನ್ನಾಗಿತ್ತು. ಹಿಂದೆ ಕಟ್ಕೊಳಕ್ಕೆ ಕಸಿನೂ ಕೂಡ ಕೊಟ್ಟಿದ್ರು. ಅದನ್ನು ಬಿಚ್ಚಿ ತೋರಿಸ್ತಾ ಇದ್ದೀನಿ. ಬಟ್ ಫುಲ್ ಕವರ್ ಆಗಿಲ್ಲ. ಫುಲ್ ಕವರ್ ಆದರೆ ತೊಟ್ಕೊಂಡು ತೋರಿಸಿದ್ರೆ, ವೇರ್ ಮಾಡಿ ತೋರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಡ್ರೆಸ್ ಹೆಂಗೈತಿ ಅಂತ ಹೇಳ್ಬಿಟ್ಟು. ನೋಡಿರಿ, ಈ ರೀತಿ ಐತಿ. ಒಳಗಡೆ ಇದನ್ನು ಕೂಡ ಲೈನಿಂಗ್ಸು ಕೂಡ ಹಾಕಿದಾರೆ. ಚೆನ್ನಾಗೈತಿ. ಮನೆಯಲ್ಲೂ ಹಾಕ್ಕೋಬೋದು, ಹೊರಗಡೆ ಹೋದಾಗೂ ಕೂಡ ಹಾಕ್ಕೋಬೋದು. ನೋಡಿರಿ, ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗೈತಿ. ತುಂಬ ಇಷ್ಟ ಆಯಿತು ನನಗಂತೂ ಈ ಡ್ರೆಸ್. ನಾನಂತರೂ ಒಟ್ಟು ಹಾಕ್ಕೊಂಡಿದ್ದಿಲ್ಲ ಈ ಥರದ ಡ್ರೆಸ್. ಅದಕ್ಕೆ ಹಾಕ್ಕೋಬೇಕು ಅಂತ ಆಸೆ ಆಗಿತ್ತು, ತೊಗೋಬೇಕು ನಾನು ಒಂದು ಅಂತಂದು. ಅದಕ್ಕೆ ಒಂದು ಆರ್ಡ್ರ್ ಮಾಡಿದ್ದೆ. ಒಂದು ಆರ್ಡ್ರ್ ಮಾಡಿ ನೋಡೋಣ, ಚೆನ್ನಾಗಿದ್ರೆ ಮತ್ತು ತೊಗೊಂಡ್ರಾಯ್ತು. ಇಲ್ಲಾಂದ್ರೆ ನನಗೆ ಕಂಫರ್ಟೇಬಲ್ ಆಗಲಿಲ್ಲ ಅಂದ್ರೆ ಬಿಟ್ರಾಯ್ತು ಅಂತ ಹೇಳ್ಬಿಟ್ಟು ತರಿಸಿದ್ದೆ ಒಂದು ಧೈರ್ಯ ಮಾಡಿ. ನೋಡ್ಬೋದು ಒಳಗಡೆನೂ ಕೂಡ ಪಿಂಕ್ ಕಲರ್ದು ಲೆಗ್ಗಿನ್ಸ್ ಹಾಕಿ ಹೊಲ್ದಾರ. ಫಿಟ್ಟಿಂಗು ಮತ್ತು ಸೈಜು ಎಲ್ಲ ಫುಲ್ ಪರ್ಫೆಕ್ಟ್ ಕರೆಕ್ಟ್ ಐತಿ. ಮತ್ತು ಕ್ವಾಲಿಟಿನೂ ಕೂಡ ಸೂಪರಾಗೈತಿ ಫ್ರೆಂಡ್ಸ್ ಡ್ರೆಸ್ದು. ನೋಡಿರಿ, ಈ ಥರ ಸ್ಲೀವ್ ಅದಾವೆ. ಎಲಾಸ್ಟಿಕ್ ಐತಿ. ಮೇಲ್ಗಡೆನೂ ಏರಿಸ್ಕೋಬೋದು ನಮ್ಗೆ ಪುಗ್ಗ ತೊಳಬೇಕು ಅಂತಂದ್ರೆ. ಇಲ್ಲಾಂದ್ರೆ 3/4 ಕೂಡ ಪುಗ್ಗ ತೊಳ ಇಟ್ಟು ಹೊಲ್ದಿದ್ದಾರೆ. ಚೆಂದ ಐತಿ. ನೋಡ್ಬೋದು. ನಂದು ಹೇರ್ ಸ್ಟೈಲ್ ಬೇರೆ ಚೇಂಜ್ ಆಗೈತಿ. ಹೇರ್ ಸ್ಟೈಲ್ಗೂ ಅದಕ್ಕೆ ಒಂಥರ ಚೆನ್ನಾಗಿ ಕಾಣಿಸಕತ್ತಿತ್ತು. ನಿಮಗೆ ಹೆಂಗೆ ಕಾಣಿಸ್ತೈತಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಚೆನ್ನಾಗೈತೋ ಇಲ್ಲ ಅಂತ ಹೇಳ್ಬಿಟ್ಟು. ಈಗ ನೋಡ್ಬೋದು, ಸಂಡೇ ಅಷ್ಟು ವೀಡಿಯೋ ಮಾಡಿಕೊಂಡೆ. ಮತ್ತು ಹೊಳ್ಳಿ ಮಂಡೇ ಲಾಗಿದು. ಮಂಡೇ ಬೆಳಿಗ್ಗೆ ತರಕಾರಿ ಏನು ಜಾಸ್ತಿ ಇರಲಿಲ್ಲ. ಬರೀ ಕ್ಯಾರೆಟು ಮತ್ತು ಬೀನ್ಸ್ ಇತ್ತು. ಅವೆರಡು ಹಾಕಿ ಈರುಳ್ಳಿ ಟೊಮೆಟೊ ಎಲ್ಲ ಹೆಚ್ಚಿ ಮಸಾಲೆ ರುಬ್ಬಿ ಪಲಾವ್ ಮಾಡಿದ್ದೆ. ಪಲಾವ್ ಭಾಳ ದಿನ ಆಗಿತ್ತು. ಬೆಳಿಗ್ಗೆ ಮಾಡಿದ್ರಂತೂ ನನಗಂತೂ ತಿನ್ನೋಕ್ಕಾಗಲ್ಲ. ಮಾಡಿದ ತಕ್ಷಣ ತಿಂದ್ರೆ ಅದೊಂಥರ ರುಚಿ ಇರ್ತೈತಿ. ಆಮೇಲೆ ತಿನ್ನೋಕೆ ಹೋದ್ರೆ ಅಷ್ಟು ಇಷ್ಟನೇ ಆಗಲ್ಲ. ಬಿಸಿ ಇತ್ತು. ಹಾಗಾಗಿ ಒಂದು ಬಟ್ಟೆ ತೊಗೊಂಡು ಅದನ್ನು ನಮಿತನ ಲಂಚ್ ಬಾಕ್ಸಿಗೆ ಇಡೋಕೆ ತೊಗೊಂಡು ಹೊಂಟೀನಿ. ನೋಡ್ಬೋದು. ಈ ವಿಡಿಯೋನ ಎಡಿಟ್ಟು ರಾತ್ರಿನೇ ಮಾಡಿದ್ದೆ. ಅದೇನೋ ಆಗಿ ವಾಯ್ಸ್ ರೆಕಾರ್ಡ್ ಹೋಗ್ಬಿಡ್ತು. ಹಾಗಾಗಿ ಮತ್ತು ಹೊಳ್ಳಿ ಬೆಳಿಗ್ಗೆ ಎದ್ದು ನಮಿತನ ಸ್ಕೂಲಿಗೆ ಕಳಿಸಿದ ಮೇಲೆ ವಾಯ್ಸ್ ರೆಕಾರ್ಡ್ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ಪಲಾವ್ ಬಿಸಿ ಇತ್ತು ನೋಡಿರಿ. ಹಾಗಾಗಿ ಅದ್ರ ಮೇಲೆನೇ ಹಣ್ಣು ಇಟ್ಬಿಟ್ರೆ ಹಣ್ಣು ಹಾಳಾಗುತ್ತೆ. ಆಪಲ್ ಇತ್ತು, ಹಾಗಾಗಿ ಆಪಲ್ ಕಟ್ಟಿದ್ದೆ. ದಪ್ಪದಾಗಿರುವಂಥ ಇದು ಕರ್ಚಿಪ್ಪು ಮೇಲಿಟ್ಟು ಅದ್ರ ಮೇಲೆ ಹಣ್ಣಿಟ್ರೆ ಏನಾಗಲ್ಲ, ಬಿಸಿ ಅಷ್ಟು ತಾಕೋದಿಲ್ಲ. ಈಗ ನೋಡಿರಿ, ನಮಿತಾನ ರೆಡಿ ಆಗ್ಯಾಳ. ಟ್ಯಾಬ್ಲೆಟು ತೊಗೊಂಡು ಹೋಗ್ತೀನಿ, ಅಲ್ಲೇ ತಿಂದ್ಬಿಟ್ಟು ತೊಗೊತೀನಿ. ಮನ್ಯಾಗ ತಿನ್ನೋಕ್ಕಾಗಲ್ಲ ನನಗೆ ಬೇಗ ಎದ್ದು ಅಂತಂದು. ಸರಿ ಬಿಡ ಆಯ್ತು ಅಂತಂದು ಬಿಟ್ಟೆ. ಮತ್ತು ಅಲ್ಲೇ ತೊಗೊತಾಳೆ ಅಂದ್ಕೊಂಡೆ. ತೊಗೊಂಡ್ಲಿದ್ಲಂತ ಅಲ್ಲೇ ಸ್ಕೂಲಲ್ಲಿ. ಇಲ್ಲಿ ನೋಡ್ಬೋದು, ಬಿಸಿ ನೀರು ಕಾಸ್ಕೊಂಡು ಕುಡಿಯೋಕೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನೇನು ಹೋಗ್ತಾಳಕ್ಕೆ ಸ್ಕೂಲಿಗೆ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಏನಮ್ಮ ನವ್ಯ? ಓ ಹ್ಞೂ ನವ ಇಲ್ಲಿಗೆ. ಆಮೇಲೆ ಇದು ಒಂದು ಡ್ರೆಸ್ ನೋಡಿರಿ, ಮೀಶೋದೊಳಗೆ ಆರ್ಡ್ರ್ ಮಾಡಿದ್ದೆ. ಕಲರು ಡಿಸೈನು ತುಂಬ ಇಷ್ಟ ಆಗಿತ್ತು. ಹಾಗಾಗಿ ನಾನು ನೋಡೋಣ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ್ದೆ. ಕಲರ್ ಮಾತ್ರ ಸಖತ್ತಾಗೈತಿ. ಕಲರ್ ಕಾಂಬಿನೇಷನು ವೇಲನು ಒಂದು ಸ್ವಲ್ಪ ಒಂಥರ ಅದು ಒಂಥರ ಬಟ್ಟೆ ಆಗಿತ್ತು, ಕಾಟನ್ನು. ಆಮೇಲೆ ಏನೋ ಮಿಕ್ಸ್ ಕಾಟನ್ ಇತ್ತದು. ಇದು ಪ್ಯಾಂಟ್ ಅಂತೂ ಸೂಪರ್ ಕ್ವಾಲಿಟಿ ಆಗಿತ್ತು. ಪ್ಯಾಂಟ್ ಚೆನ್ನಾಗಿತ್ತು. ಬಟ್ ಟಾಪು ನಂದು ನೋಡಿದರೆ ಎಲ್ ಸೈಜು, ಅವ್ರು ಕಳಿಸಿರೋದು ಎಸ್ ಸೈಜು. ನಂಗೆ ಒಂದು ಸಲನೂ ಈ ಥರ ಆಗಿದ್ದಿಲ್ಲ. ಬಟ್ ಈ ಸಲ ಯಾಕೋ ಏನೋ ಗೊತ್ತಿಲ್ಲ, ಸೈಜನ್ನು ಕೂಡ ಚಿಕ್ಕದು ಕಳಿಸಿದ್ರು. ಆಮೇಲೆ ಡ್ಯಾಮೇಜ್ ಪ್ರಾಡಕ್ಟು ನೋಡ್ಬೋದು. ಆಗ ಓಪನ್ ಮಾಡಿದೆ. ಓಪನ್ ಮಾಡಿದ ತಕ್ಷಣ ರಿಟರ್ನಿಗೆ ಹಾಕಿಬಿಟ್ಟೆ. ನೋಡಿರಿ, ಈ ರೀತಿ ಡ್ಯಾಮೇಜ್ ಪ್ರಾಡಕ್ಟ್ ಕಳಿಸಿದಾರೆ. ಏನು ಮಾಡ್ತೀರಿ, ಮೀಶೋದೊಳಗೆ ಅಷ್ಟು ಚಲೋ ಇರ್ತಾವೆ, ಇಷ್ಟು ಚಲೋ ಇರ್ತಾವೆ ಅಂಥೇಳಿ ವಿಡಿಯೋ ಮಾಡ್ತಾರೆ.
ಎಷ್ಟೊಂದು ಜನ ಬರೀ ಮೀಶೋದ ವಿಡಿಯೋನ ಮಾಡ್ತಾರೆ ಇವಾಗಂತೂ. ಬಟ್ ಅದನ್ನು ತೊಗೊಂಡು ಯೂಸ್ ಮಾಡಿದವ್ರಿಗೆ ಗೊತ್ತು. ಫಸ್ಟು ತೊಗೊಂಡು ಯೂಸ್ ಮಾಡಿ ಆಮೇಲೆ ರಿವ್ಯೂ ಕೊಟ್ಟರೆ ಅದೊಂದು ರೀತಿ ಬೇರೆ. ತರಿಸಿದ ತಕ್ಷಣ ಹೊಸವೇ ರಿವ್ಯೂ ಕೊಟ್ಬಿಡ್ತಾರೆ ನೋಡಿರಿ. ಈ ಒಂದು 2-3 ಸಲ ಒಂದು 2-3 ಹತ್ರ ಡ್ಯಾಮೇಜ್ ಆಗಿತ್ತು ಡ್ರೆಸ್. ಚೆನ್ನಾಗೈತಿ ಬಟ್ ಆದ್ರೇನು ಡ್ಯಾಮೇಜ್ ಆಗಿತ್ತು, ಹಂಗಾಗಿ ರಿಟರ್ನ್ ಮಾಡಿದೆ. ಫ್ರೆಂಡ್ಸ್ ನೋಡಿರಿ, ಇವಾಗ ಡ್ರೆಸ್ ತೋರಿಸಿದ್ನೆಲ್ಲ ಹೆಂಗಿತ್ತು. ಮೀಶೋದಾಗ ಒಂದೊಂದು ಸಲ ಆರ್ಡ್ರ್ ಮಾಡಬಾರ್ದು ಅನ್ನಿಸ್ಬಿಡ್ತೈತಿ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸಲ ಚಂದ ಕಾಣಿಸ್ತಾವೆ ನೋಡಿರಿ, ಹಾಗಾಗಿ ಆರ್ಡ್ರ್ ಮಾಡಿರ್ತೀನಿ. ಬಟ್ ರಿಟರ್ನ್ ಆಪ್ಷನ್ ಇರುತ್ತೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ದುಡ್ಡನ್ನು ಕೂಡ ಈಸಿಯಾಗಿ ವಾಪಸ್ ಬರುತ್ತೆ. ನಮಗಿಷ್ಟ ಆದ್ರೆ ಇಟ್ಕೋಬೋದು, ಇಲ್ಲಾಂದ್ರೆ ರಿಟರ್ನ್ ಮಾಡ್ಬೋದು. ಅದೊಂದು ಆಪ್ಷನ್ ಚಲೋ ಕೊಟ್ರೆ. ಈಗ ನಾವೇನು ಕೂಡ ಎದ್ಲಾಕಿ ಇವತ್ತು ಭಾಳ ಲೇಟಾಗಿ ಎದ್ಬಿಟ್ಟಾಳೆ ನೋಡ್ರಿ. ಅಲ್ಲ ಈಗ ತಿನ್ನಿಸಿದೆ, ಪಲಾವ್ ಮಾಡಿದ್ನಲ್ಲ. ಪಲಾವು ನಾನು ಆಲ್ರೆಡಿ ಬೆಳಗ್ಗೆನ ತಿನ್ಕೊಂಡ್ಬಿಟ್ಟೆ ಎದ್ಬಿಟ್ಲೆನ. ನಾನು ಇವತ್ತೇನು ಮಾಡೀನಂದ್ರೆ 5ಕ್ಕೆ ಎದ್ಬಿಟ್ಟು ನಮ್ಮಿತ್ತಾಗ ಬಾಕ್ಸ್ ಕೊಟ್ಟು ಕಳಿಸಿದೆ. ಆಕೆ ಹೋದ ತಕ್ಷಣ ಹೋಗಿ ಮಲ್ಕೊಂಬಿಟ್ಟಿನಿ. 5 ಗಂಟೆಗೆ ನಾ ಎದ್ನಲ್ಲ, ನಿದ್ದೆ ಭಾಳ ಜೋರು ಬರಾಕತ್ತಿತ್ತು. ರಾತ್ರಿ ಬೇರೆ 30 ನಿಮಿಷದ ವಿಡಿಯೋ ಎಡಿಟ್ ಮಾಡಿ ಮತ್ತು ಹೊಳ್ಳಿ ಅದನ್ನು ನೋಡಿಕೊಂಡು ಚೆಕ್ ಮಾಡಿ ಅಪ್ಲೋಡ್ಗೆ ಹಾಕಿ ಮಕ್ಕೊಳೋರ್ಗಿನ 12 ಗಂಟೆ ಆಯಿತು. ಹಗಲಿ ಮಾಡ್ಬೇಕಂದ್ರೆ ಈ ಹಗಲಿ ಎಡಿಟ್ ಮಾಡ್ಕೊಂಬಿಡ್ತಿದ್ದೆ. ನಾವೇ ಮಲ್ಕೊಲೇ ಇಲ್ಲ ನಿನ್ನೆ ಮಧ್ಯಾಹ್ನ. ಇವರೆಲ್ಲ ಟಿ ವಿ ಹಚ್ಕೊಂಡು ಕೂತಿರ್ತಾರೆ ನಮ್ಮ ಮನೆಯವರು. ನಮಿತಾನ ಸೌಂಡು ಇಕ್ಕಿ ಸೌಂಡು ಹಗಲಿ ಮಾಡ್ಕೊಳಕ್ಕಾಗಿದ್ದಿಲ್ಲ. ನಿನ್ನೆ ರಾತ್ರಿ 12 ಗಂಟೆ ಆಯಿತು ಮುಗಿಸೋದ್ರೊಳಗೆ. ಚಿಕ್ಕ ವಿಡಿಯೋ ಆದ್ರೆ ಬೇಗ ಎಡಿಟ್ ಮಾಡಿ ಹಾಕ್ಬಿಡ್ಬೋದು. ಬಟ್ ಲಾಂಗ್ ವಿಡಿಯೋ ಹಾಕ್ತೀನಲ್ಲ, ಲಾಂಗ್ ವಿಡಿಯೋ ಅದಕ್ಕೆ ಟೈಮ್ ಜಾಸ್ತಿ ಹಿಡಿತೈತಿ ಎಡಿಟ್ ಮಾಡಿ. ಮತ್ತು ಅದನ್ನು ಚೆಕ್ ಮಾಡಬೇಕು. ಎಡಿಟ್ ಮಾಡಿದಾದ್ಮೇಲೆ ವಾಯ್ಸ್ ರೆಕಾರ್ಡು ಅದೆಲ್ಲ ಕರೆಕ್ಟ್ ಬಂದೈತೋ ಇಲ್ಲೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ಅಪ್ಲೋಡಿಗೆ ಹಾಕಿ ಮಕ್ಕೊಂಬಿಡ್ತೀನಿ. ಅದು ತನ್ನ ಪಾಡಿಗೆ ತಾನು ಅಪ್ಲೋಡ್ ಹಾಕಿರ್ತೈತಿ. ಅದ್ರಾಗ ಬೇರೆ ನಂದು ಒಂದು ಸ್ವಲ್ಪ 20% ಅಷ್ಟೇ ಇತ್ತು ಚಾರ್ಜ್. ಒಂದು 30 ಇತ್ತು. ಹಾಕಿ ಮಲ್ಕೊಂಡಿದ್ದೆ, ಅಪ್ಲೋಡ್ ಆಗಿದ್ದಿಲ್ಲ. ಮತ್ತು ಬೆಳಿಗ್ಗೆ ಎದ್ದು 5 ಗಂಟೆಗೆ ಎದ್ದು ನೋಡ್ರಿ, ಅವಾಗನೇ ಎದ್ದಕ್ಕಿನ ಇದನ್ನು ಚಾರ್ಜಿಗೆ ಹಾಕಿಬಿಟ್ಟೆ. ಬೆಳಗ್ಗೆಯಿಂದ ವೀಡಿಯೋನೂ ಮಾಡ್ಕೊಲಿಲ್ಲ. ಎದ್ದ ತಕ್ಷಣ ಏನೇನು ಮಾಡಿದೆ ಅದೆಲ್ಲ ಸೇಮ್ ಆ್ಯಸ್ ಯೂಸ್ವಲ್. ತರಕಾರಿ ತೊಳಿ ಹೆಚ್ಚು ಒಗ್ಗರಣೆ ಕೊಡು ಪಲಾವ್ ಮಾಡು ಇಷ್ಟ ಆಯಿತು. ಪಲಾವ್ ರೆಸಿಪಿನ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೆ, ಹಾಗಾಗಿ ಪಲಾವ್ನ ಶೇರ್ ಮಾಡ್ಕೊಲಿಲ್ಲ. ಮತ್ತು ಆಕೆ ಹೋದ್ಮೇಲೆ ಮಕ್ಕೊಂಡು ಒಂದು 9 ಗಂಟೆಗೆ ಎದ್ಬಿಟ್ಟಿನಿ. 7ಕ್ಕೆ ಮಕ್ಕೊಂಡು 9ಕ್ಕೆ ಎದ್ದೀನಿ. ನನಗೆ ಆಶ್ಚರ್ಯ ಆಯಿತು, ಅಪ್ಪ ಇಷ್ಟು ಹೊತ್ತನ ಮಟ್ಟ ಮಕ್ಕೊಂಡಿದ್ನಲ್ಲ ಅಂತೇಳಿ. ನಮ್ಮ ಮನೆಯವ್ರು ಏನು ಮಾಡ್ರೆ, ಸ್ನಾನ ಮಾಡಿ ಅವ್ರ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ಊಟ ಮಾಡಿ ಕಿಲಿ ಹಾಕ್ಕೊಂಡು ಹೋಗ್ಬಿಟ್ರೆ. ಅವ್ರ ಕಡೆ ಒಂದು ಕಿಲಿ ಐತೆ, ಹಾಗಾಗಿ ಕಿಲಿ ಲಾಕ್ ಮಾಡ್ಕೊಂಡು ಹೋಗ್ಬಿಟ್ರೆ. ಕಸದ ಗಾಡಿ ಬಂತು, ಅವಾಗ ಎಚ್ಚರ ಆಯ್ತು ನನಗೆ. ಕಸದ ಗಾಡಿ ಬಂದಮೇಲೆ ಎದ್ದಕ್ಕಿನ ಹೋಗಿ ಕಸ ಹಾಕಿ ಬಂದೆ. ಕಸ ಹಾಕಿ ಬಂದಕ್ಕಿನ ಒಂದು ಸ್ವಲ್ಪ ವಿಡಿಯೋ ಅಪ್ಲೋಡ್ ಆಗಿತ್ತು ನೋಡಿರಿ. ಅದ್ರದ್ದು ಒಂದು ಸ್ವಲ್ಪ ಕೆಲಸ ಇತ್ತು. ಶಾರ್ಟ್ ವಿಡಿಯೋ ಬೇರೆ ಹಾಕಬೇಕಾಗಿತ್ತು. ಹಾಕಿ ಅಂದರೆ ಅದು ನಿನ್ನೆನೇ ಅಪ್ಲೋಡ್ ಆಗಿದ್ದು ಶಾರ್ಟ್ ವಿಡಿಯೋ. ಅದಕ್ಕೊಂದು ಸ್ವಲ್ಪ ಟೈಟಲು ಅದು ಇದು ಕೆಲಸ ಇರ್ತಾವೆ. 2 ವಿಡಿಯೋ, ಶಾರ್ಟ್ ವಿಡಿಯೋ ಮತ್ತು ಲಾಂಗ್ ವಿಡಿಯೋದು 2 ಕೆಲಸ ಮುಗಿಸಿ ನಾಷ್ಟ ಮಾಡಿದ್ದು. ಬೆಳಗ್ಗೆ ಎದ್ದ ತಕ್ಷಣ ನಾನು ಮುಖ ತೊಳೆದ್ಬಿಟ್ಟಿದ್ದೆ. ಆಲ್ರೆಡಿ ಮುಖ ತೊಳೆದು ಬಿಸಿನೀರು ಕುಡಿದಿದ್ದೆ. ವಾಕಿಂಗ್ ಒಂದು ಹೋಗಲಿಲ್ಲ ಇವತ್ತು. ನಾಳೆ ಹೋಗ್ಬೇಕಂತ ಮಾಡಿ ನೀವು ನೋಡಬೇಕು. ನಾಳೆ ಬೇರೆ ಮಂಗಳವಾರ ಪೂಜೆ ಪುನಸ್ಕಾರ ಅದು ಇದು ಕೆಲಸ ಜಾಸ್ತಿ ನಾಳೆ. ಮತ್ತು ಮಂಗಳವಾರ ಶುಕ್ರವಾರ ಅಂತೂ ಪೂಜೆ ತಪ್ಪಿಸಂಗಿಲ್ಲ. ಮಿಕ್ಕಿದ ದಿನ ಹಂಗೆ ಸುಮ್ಮನೆ ದೀಪ ಹಚ್ತಿರ್ತೀನಿ. ಆದರೂ ಒಂದೊಂದು ದಿನ ಬಿಟ್ಟಿರ್ತೀನಿ, ಆಗೋದಿಲ್ಲ ಒಂದೊಂದು ದಿನ. ಹಾಗಾಗಿ ಬಟ್ ಮಂಗಳವಾರ ಶುಕ್ರವಾರ ಅಂತೂ ತಪ್ಪಿಸಂಗಿಲ್ಲ. ಶನಿವಾರ ನಮ್ಮ ಮನೆಯವ್ರು ಮಾಡ್ತಾರೆ. ಸೋಮವಾರ ಸಾಯಂಕಾಲ ದೀಪ ಹಚ್ತೀನಿ. ಮಂಗಳವಾರ ಬುಧವಾರ ಮಾಡ್ತೀನಿ ದೀಪ ಹಚ್ತೀನಿ. ಗುರುವಾರ ಅದೇ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಸಾಯಂಕಾಲ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಬೆಳಿಗ್ಗೆ ಸ್ನಾನ ಮಾಡ್ಕೊಂಬಿಟ್ರೆ ಅದು ದೀಪ ಹಚ್ಬೋದು. ಬಟ್ ಬೆಳಿಗ್ಗೆ ಆಗಂಗಿಲ್ಲ, ಹಾಗಾಗಿ ಸಾಯಂಕಾಲ ಅವತ್ತೊಂದು ದಿನ ಮಿಸ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಶುಕ್ರವಾರ ಗುರುವಾರ 2 ಒಂದೇ ದಿನ ಮಾಡ್ಕೊಂಬಿಡ್ತೀನಿ. ಹಿಂಗಾತು ನೋಡ್ರಿ. ಬೆಳಿಗ್ಗೆಯಿಂದ ಇಷ್ಟೆಲ್ಲ ನಡೆದೈತಿ. ಇನ್ನೇನಿಲ್ಲ. ಈಗ ಬಟ್ಟೆ ಮಡಿಚಿಡಬೇಕು. ಮೀಶೋದು ಇನ್ನೊಂದು ಪ್ರಾಡಕ್ಟ್ ಬರಬೇಕು. ಅವ್ರಿಗೆ ಫೋನ್ ಮಾಡಿದ್ರೆ ಅದನ್ನು ವೇಟ್ ಮಾಡ್ಕೊಂಡು ಕೂಗ್ತೀನಿ. ಮೊನ್ನೆ ನಾನು ಜಾರ್ ತರಿಸಿದ್ನಲ್ಲ, ಗ್ಲಾಸ್ ಜಾರು ಕಂಟೈನರು, ಅವನ್ನೆಲ್ಲ ಕ್ಲೀನ್ ಮಾಡಿ ಒರೆಸಿ ನೀಟಾಗಿ ಆರ್ಗನೈಸ್ ಮಾಡ್ಕೋಬೇಕು ಅವನ್ನ. ಬಟ್ ಮನ್ಯಾಗ ಏನಂದರೆ ಶಂತಿ ಅಂದರೆ ಗ್ರೋಸರಿ ಐಟಮ್ ಎಲ್ಲ ಖಾಲಿ ಸ್ವಲ್ಪ ಐತಿ. ಅದಕ್ಕೆ ಗ್ರೋಸರಿ ಐಟಮ್ ತಂದಮೇಲೆ ಹಾಕ್ಲ ಏನು ಸ್ವಲ್ಪ ಐತಲ್ಲ ಅದನ್ನಷ್ಟ ಹಾಕಿಬಿಟ್ಟು ಮುಗಿಸ್ಕೊಂಡ್ಬಿಡ್ತೀನಿ ಅದನ್ನು ಆರ್ಗನೈಸರ್ ಅಂತ ವಿಚಾರ ಮಾಡಕತ್ತೀನಿ. ನೋಡೋಣ ಏನೇನು ಆಕೈತಿ ಇವತ್ತು. ಅದ್ರಾಗ ಬೇರೆ ಇವತ್ತು ಪಲಾವ್ ಮಾಡೀನಿ. ಇನ್ನೊಂದು ಸ್ವಲ್ಪ ಇಷ್ಟು ಉಳಿದೈತಿ. ರಾತ್ರಿಗೆ ಅಡುಗೆನೂ ಕೂಡ ಮಾಡ್ಕೋಬೇಕು. ಚೌಳಿಕಾಯಿ ನಿನ್ನೆನ ಸುಲಿದಿಟ್ಟಿನಿ. ನಿನ್ನೆ ರಾತ್ರಿ
ಚವಳಿಕಾಯಿ ಸುಲಿದಿಟ್ಕೊಂಡೆ, ಮತ್ತು ಕೊತ್ತಂಬರಿ ಸೊಪ್ಪು, ಆಮೇಲೆ ಇದು ಬೆಳ್ಳುಳ್ಳಿ ಸುಲಿದಿಟ್ಕೊಂಡೆ. ಯಾಕಂದ್ರೆ ನಾವು ರಾತ್ರಿ ಫ್ರೀ ಆಗಿರ್ತೀವಲ್ಲ, ಸಂಡೇ ಹೆಂಗಾದರೂ ಫ್ರೀ ಆಗಿದ್ದಾಗ ನಾಳೆಗೆ ಒಂದು ವಾರಕ್ಕಾಗೋ ಅಷ್ಟು ಬೆಳ್ಳುಳ್ಳಿ, ಈ ಥರ ಸೊಪ್ಪು ಅದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ವಿ ಅಂದ್ರೆ ಬೆಳಿಗ್ಗೆ ಅಡುಗೆ ಮಾಡೋಕೆ ಈಸಿ ಆಗ್ತೈತಿ. ಅದನ್ನೆಲ್ಲ ಮಾಡ್ಕೊಂಡೀನಿ. ಪಲ್ಯ ಮಾಡಬೇಕು, ಚೌಳಿಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡ್ಬೇಕಂತ ಅಂದ್ಕೊಂಡೀನಿ. ನಮ್ಮ ಮನೆಯವ್ರು ಊರಿಗೆ ಹೋದ್ರು ನೋಡ್ರಿ, ಅವತ್ತು ಮಾಡಿದ್ದೆ ರೊಟ್ಟಿ ಎಣ್ಗಾಯಿ ಪಲ್ಯ ಮಾಡಿದ್ದೆ. ಮತ್ತು ನಡ್ಬರ್ಕ ದೋಸೆ, ಪುರಿ, ಚಪಾತಿ ಮಾಡಿದ್ದೆ. ರೊಟ್ಟಿ ಮಾಡೋಕ್ಕಾಗಿರಲಿಲ್ಲ. ನಾನು ಒಬ್ಬಕ್ಕೆ ತಿನ್ನಬೇಕು ರೊಟ್ಟಿನ. ನಮ್ಮವೇ 2 ತಿಂತಾಳ್ಬಿಡ್ರಿ. ನನಗೆ ಆಕೆಗೆ 2-4 ರೊಟ್ಟಿ ಏನು ಮಾಡ್ಕೊಳೋದು ಅಂತೇಳಿ. ನಮಗೆ ಅಂದರೂ ಇಷ್ಟನ ಪಡಲ್ಲ, ರೊಟ್ಟಿ ತಿನ್ನಂಗಿಲ್ಲ. ಆಕೆಗೆ ಮುಟ್ಟಿಗೆ ಮಾಡಿಕೊಟ್ರೆ ತಿಂತಾಳೆ. ಅದಕ್ಕೆ ನಮ್ಮ ಮನೆಯವ್ರು ಬಂದ ಮೇಲೆ ಮಾಡಿದ್ರೆ ಆತಂತ ಅಂದ್ಕೊಂಡೆ. ಅವ್ರು ಬಂದ ಮೇಲೂ ಮಾಡೋಕ್ಕಾಗಲಿಲ್ಲ. ಚಪಾತಿ, ಪುರಿ ಈ ಥರ ಮಾಡಿದ್ದೆ ಅಷ್ಟೇ. ಓಕೆ ಫ್ರೆಂಡ್ಸ್, ನೋಡಿರಿ, ಅಲ್ಲಿ 5 ನಿಮಿಷ ಆಯಿತು ನಾವು ಮಾತಾಡ್ಕೊಂಡು ಕೂತ್ಕೊಂಡು. ಮೀಶೋದೊಳಗೆ ಆರ್ಡ್ರ್ ಮಾಡಿದ್ನಲ್ಲ, ನನಗಂತೂ ಒಂಚೂರು ಇಷ್ಟ ಆಗಲಿಲ್ಲ. ಅದು ಕೆಲವೊಬ್ಬರು ಯೂಸೇ ಮಾಡಿರಲ್ಲ, ಯೂಸ್ ಮಾಡಲಾರ್ದನ ಅದ್ರದ್ದು ರಿವ್ಯೂ ಕೊಟ್ಬಿಡ್ತಾರೆ. ಯೂಸ್ ಮಾಡಿದ ಮೇಲೆ ಅದನ್ನು ರಿವ್ಯೂ ಕೊಟ್ಟರೆ ಅದು ಒಂದು ರೀತಿ ಬೇರೆ. ಈಗಂತೂ ಎಲ್ಲರೂ ಮೀಶೋದಲ್ಲಿ ಡ್ರೆಸ್ಸು ಇದನ್ನು ತರಿಸಿ ರಿವ್ಯೂ ಕೊಡ್ತಾರೆ. ಬಟ್ ಎಲ್ಲರದು ಒಂದೇ ರೀತಿ ರಿವ್ಯೂ ಇರೋಲ್ಲ, ಅಂದರೆ ಸತ್ಯವಾದ ರಿವ್ಯೂ ಇರೋಂಗಿಲ್ಲ ನೋಡ್ರಿ. ಹಾಗಾಗಿ ನಾವೇ ತರಿಸ್ಕೊಂಡು ಯೂಸ್ ಮಾಡಿ ಅದು ಚೆನ್ನಾಗಿದ್ರೆ ಚೆನ್ನಾಗೈತೆ ಅಂತ ಹೇಳ್ಬೇಕು, ಇಲ್ಲಾಂದರೆ ಇಲ್ಲಂತ ಹೇಳಬೇಕು. ಅದಕ್ಕೆ ನಮ್ಮ ಮನೆ ಜಾರ್ ತರಿಸಿದ್ನೆಲ್ಲ ಚೆನ್ನಾಗಿದ್ವು, ಹಾಗಾಗಿ ಚೆನ್ನಾಗದವ ಅಂತಲೇ ಹೇಳೀನಿ. ಭಾಳಷ್ಟು ನಾನು ಪರೀಕ್ಷೆ ಮಾಡಿ ನೋಡೀನಿ. ನನಗಂತೂ ಮೀಶೋದಲ್ಲಿ ಅಷ್ಟೊಂದು ಬೆಸ್ಟ್ ಕ್ವಾಲಿಟಿ ಸಿಕ್ಕೇ ಇಲ್ಲ. ಎಲ್ಲೋ 1-2 ಅಷ್ಟೇ ಬೆಸ್ಟ್ ಕ್ವಾಲಿಟಿ ಸಿಕ್ಕಿರೋದು. ಇವತ್ತಿನ ನಂಕರ ನೋಡಿ ತುಂಬ ಬೇಜಾರಾಯಿತು. ಆ ಕಲರು, ಆ ಡ್ರೆಸ್ ಭಾಳ ಇಷ್ಟ ಆಗಿತ್ತು ನನಗೆ. ಎಕ್ಸ್ಚೇಂಜ್ ಹಾಕ್ಬೇಕಾಗಿತ್ತು, ಬಟ್ ನನಗೆ ಯಾಕೋ ಬೇಡ ಬಿಡು, ಮತ್ತು ಹಂಗೆ ಬಂತಂದ್ರೆ ಸುಮ್ಮನೆ ಟೈಮ್ ವೇಸ್ಟ್. ನೀನೊಂದು ಅಮೆಜಾನಲ್ಲಿ ಮಾಡಿದ್ದೆ, ಅದು ಎಷ್ಟು ಚೆನ್ನಾಗೈತೆ ರೀ. ಜಾರ್ಜೆಟ್ ಮಟೀರಿಯಲ್ ಚೆನ್ನಾಗೈತೆ ಅದು. ನೋಡೋಣ ಆದ್ರೆ ಇನ್ಮ್ಯಾಗಿಂತ್ರ ಅಮೆಜಾನ್ದಲ್ಲೇ ಒಂದು 50 ರೂಪಾಯಿ 40 ರೂಪಾಯಿ ಹಿಂಗೆ, ಅದಕ್ಕೆ ಜಾಸ್ತಿ ಹೋಗುತ್ತೆ ಅಷ್ಟೇ. 100 ರೂಪಾಯಿ ಜಾಸ್ತಿ ಹೋಗುತ್ತೆ. ನಾವೇನು ವಿಚಾರ ಮಾಡ್ತೀವಿ, 100 ರೂಪಾಯಿ ಉಳಿತಂದ್ರೆ ಅದೇ ಅದಕ್ಕೆ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ವಿಚಾರ ಮಾಡಿ ಮೀಶೋದಲ್ಲಿ ಆರ್ಡ್ರ್ ಮಾಡ್ತೀವಿ. ಮೀಶೋದಲ್ಲಿ ನೋಡಿದ್ರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿ ಬರೋದೇ ಇಲ್ಲ. ದುಡ್ಡು ಹೆಂಗೆ ಕೊಡ್ತೀವಿ ಹಂಗೆ ಕ್ವಾಲಿಟಿ ಸಿಗುತ್ತೆ. ನಾನು ಇದನ್ನೇ ಪಾಲಿಸಿ ಮಾಡೋದು. ದುಡ್ಡು ಒಂದು ಸ್ವಲ್ಪ ಜಾಸ್ತಿ ಕೊಟ್ವಿ ಅಂದ್ರೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ದುಡ್ಡು ಕಡಿಮೆ ಕೊಟ್ಟರೆ ಕ್ವಾಲಿಟಿ ಕಡಿಮೆ ಬರುತ್ತೆ ಅಷ್ಟೇ. ಈಗ ಬಟ್ಟೆ ಮಡಚಬೇಕು, ಕೆಲಸ ಮಾಡ್ತೀನಿ ಫ್ರೆಂಡ್ಸ್. ನೋಡಿರಿ, ಈಗ ಬಟ್ಟೆ ಎಲ್ಲ ಮಡಚ್ಕೊಂಡು ತೊಗೊಂಬಂದೀನಿ. ನಾವೇನು ಮತ್ತು ಹಾಕಿನಿ. ಯಾಕೇನು ಸುಸ್ತಾಗಿ ಒಂಥರ ಆಕಳಿಸ್ಕೊಂತ ಕುಂತಿದ್ಲು. ಲೇಟಾಗಿ ಎದ್ದಾಳ, ಆದ್ರೂ ಸುಸ್ತಾಗಿ ಓಡಾಡಿಸಿದೆ. ಒಂದು ಸ್ವಲ್ಪ ಸುಸ್ತಾಗಿ ಒಂಥರ ಆಕಳಿಸ್ಕೊಂತ ಕುಂದ್ರೋದು, ಮತ್ತು ಚೇರ್ ಮೇಲೆ ಹಿಂಗೆ ಎಳೆ ಬೀಳೋದು ಮಾಡೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ಮಲಗಿಸಿನಿ. ಇವತ್ತು ತನಕ ಫುಲ್ ಬಿಸಿಲು ಐತಿ. ಬಿಸಿಲು ನೋಡ್ಬೋದು ಹೆಂಗೆ ಕಾಣಿಸಾಗತ್ತೈತಿ. ಕಿಟಕಿ ಒಳಗೆ ಬಿಸಿಲು ಅಂತೂ ಭಾಳ ಐತಿ. ತೋರಿಸ್ತೀನಿ ರೀ, ನೋಡಿರಿ, ಚೊಕ್ಕ ಬಿಸಿಲು ಐತಿ. ಇವತ್ತು ತನಕ ಒಂದೊಂದು ದಿನ ಫುಲ್ ಇದು ಇರ್ತೈತಿ, ಏನಂದ್ರೆ ಚಳಿ ಇರುತ್ತೆ. ಗಾಳಿ ಅಂತೂ ಭಾಳ ಐತಿ. ಗಾಳಿ ಇದ್ರೂ ಬಿಸಿಲು ಭಾಳ ಐತಿ. ಕಿಟಕಿ ತೆಗೋಕ್ಕಾಗಂಗಿಲ್ಲ, ಬಿಸಿಲೆಲ್ಲ ಒಳಗೆ ಬರ್ತೈತಿ. ಹಾಗಾಗಿ ಫ್ಯಾನ್ ಹಾಕಿದೆ ಶೆಕೆ ಅಂತೇಳಿ. ಈಗ ಅವನ್ನೆಲ್ಲ ಹೊಂದಿಸಿ ಇಟ್ಕೋಬೇಕು ಅವ್ರವ್ರ ಪ್ಲೇಸಲ್ಲಿ. ಅವುಗಳ ಬಟ್ಟೆನ ಇಡಬೇಕು. ನಾವೊಂದು ಸಪ್ರೇಟು, ನಮಿತಂದು ಸಪ್ರೇಟು, ನಂದು ನಮ್ಮ ಮನೆಯವ್ರದ್ದು ಎಲ್ಲ ಸಪ್ರೇಟ್ ಮಾಡಿ ಇಡಬೇಕು. ಹಾಗಾಗಿ ಆಕಿನ ಅಲ್ಲಿ ಹಾಕಿನಿ, ಮನಗಿಸ್ತೀನಿ. ಈಗ ಮಕ್ಕೊಂತಾಳೆ, ಏನು ಮಾಡ್ತಾಳೆ ಗೊತ್ತಿಲ್ಲ. ಮಕ್ಕೊಂಡ್ರೆ ಮಕ್ಕೊಲ್ಲಿ, ಇಲ್ಲಾಂದ್ರೆ ಇಲ್ಲ. ನಾಳೆಗೆ ವಿಡಿಯೋ ಈಗ ಎಡಿಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈಗ ಬಟ್ಟೆ ಎಲ್ಲ ಹೊಂದಿಸಿದ್ನಿ ಅಂದರೆ ಎಲ್ಲ ಒಂದು ಸ್ವಲ್ಪ ಕೆಲಸ ಮುಗ್ದಂಗೆ. ಮತ್ತು ಸಾಯಂಕಾಲದ ಕೆಲಸನ ಕಂಟಿನ್ಯೂ ಮಾಡ್ಕೋಬೇಕು. ಇನ್ನೂ ಹಸುವಾಗಿಲ್ಲ. ಇದು ಪಲಾವ್ ಐತಿನೋ ಒಂದು ಸ್ವಲ್ಪ, ಅದನ್ನ ಬಿಸಿ ಮಾಡ್ಕೊಂಡು ತಿಂತೀವಿ. ಅಕ್ಕಿ ಆದಮೇಲೆ ತಿನ್ಸಿನೆಲ್ಲ ಲೇಟಾಗಿ ತಿಂದ. ಈಗ ಮೇಲೆ ಉಣ್ಸಿದ್ರೆ ಉಣ್ಣಂಗಿಲ್ಲ. ಅದಕ್ಕೆ ಮಕ್ಕೊಂಡು ಹೇಳಿ ಒಂದು ಸ್ವಲ್ಪ ಹೊತ್ತು ನೀರು ಕುಡಿಸಿ ಮನಗಿಸಿನಿ. ಈಗ ಮಕ್ಕೊಂಡು ಆದಮೇಲೆ ಅದನ್ನ ಪಲಾವ್ ಒಂದು ಸ್ವಲ್ಪ ಬಿಸಿ ಮಾಡಿ ತಿನ್ನಿಸ್ತೀನಿ. ಮತ್ತು ರಾತ್ರಿಗೆ ಅಡುಗೆ ಮಾಡಬೇಕು. ಈಗ ಅವನ್ನೆಲ್ಲ ಹೊಂದಿಸಿಟ್ಟು ಮತ್ತೆ ನೋಡೋಣ, ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್. ನವಕ್ಕ ಫ್ರೆಂಡ್ಸ್, ನೋಡ್ಬೋದು ನಮ್ಮ ಮನೆಯವರು ನಾನು ಟಿ ಶರ್ಟು ಇದನ್ನು ಪ್ಯಾಂಟು ಹಾಕ್ಕೊಳಕ್ಕೆ, ನೈಟ್ ಪ್ಯಾಂಟು ಟಿ ಶರ್ಟ್ ಹಾಕ್ಕೊಳಕ್ಕೆ ಇಷ್ಟಪಡಲ್ಲ. ಒಂದು ಸಲ ಹಾಕ್ಕೊಂಡು ನೋಡು, ಚೆನ್ನಾಗಿ ಆದ್ರೆ ನಿನಗೆ ಇಷ್ಟ ಆದ್ರೆ ಹಾಕೋ, ಇಲ್ಲಾಂದ್ರೆ ಬೇಡ. ಒಂದು ಜೊತೆ ತಗೋ ಅಂತ ಹೇಳ್ಬಿಟ್ಟು ಒಂದು ಸಲ ಕೊಡಿಸಿದ್ರು ನಮ್ಮ ಮನೆಯವ್ರು ನನಗೆ ಈ ಟಿ ಶರ್ಟು. ಮತ್ತು ಇದ್ರ ಜೊತೆಗೆ ಈ ಪ್ಯಾಂಟ್ ತೊಗೊಂಡಿದ್ದೆ.
ಇವು ಎರಡು ಕಾಂಬಿನೇಷನ್ ಮೇಲೆ ತೊಗೊಂಡಿದ್ದೆ. ನೈಟ್ ಪ್ಯಾಂಟ್, ಇದು ಇದು ಟಿ ಶರ್ಟ್ ಚೆನ್ನಾಗೈತಿ. ಟಿ ಶರ್ಟ್ ಕ್ವಾಲಿಟಿ ವೈಸು ಎಲ್ಲ ಚೆನ್ನಾಗೈತಿ. ಬಟ್ ನನಗೆ ಇಷ್ಟ ಆಗಂಗಿಲ್ಲ ಹಾಕ್ಕೊಳಕ್ಕೆ. ಒಂದು ಸ್ವಲ್ಪ ದಿವ್ಸ ಹಾಕ್ಕೊಂಡೆ, ಒಂದು ವಾರ, ಆಮೇಲೆ ಹಾಕ್ಕೊಳಕ್ಕೆ ಮನಸ್ಸು ಆಗಲಿಲ್ಲ. ನೋಡ್ಬೋದು ಚೆನ್ನಾಗೈತಿ ಕಲರ್, ಆರೆಂಜ್ ಕಲರ್ ಚಂದ ಹಾಕ್ಕೊಂಡ್ರೆ ಚೆನ್ನಾಗುತ್ತೆ. ಬಟ್ ನನಗೆ ಕಂಫರ್ಟೇಬಲ್ ಇರೋಂಗಿಲ್ಲ ಹೊರಗೆ ಅಡ್ಡಾಡಕ್ಕೆ. ಹೊರಗೇನು ಹೋಗಂಗಿಲ್ಲ ಬಿಡ್ರಿ ನಾನು ಜಾಸ್ತಿ ಅಡ್ಡಾಡಕ್ಕೆ. ಕಸ ಪಸ ಹಾಕಕ್ಕೆ ಹೋಗೋನು ಒಳ್ಳೆ ಅನಿಸುತ್ತೆ ನಂಗೆ ಟಿ ಶರ್ಟ್ ಹಾಕ್ಕೊಂಡು. ಮನ್ಯಾಗ ಹಾಕ್ಕೊಂಡ್ರೂ ಒಂದು ಸ್ವಲ್ಪ ಏನೋ ಒಂಥರ ಇರ್ಸು ಮುರ್ಸು ಅನಿಸ್ತಿರ್ತೈತಿ ಮನ್ಯಾಗ ಹಾಕ್ಕೊಂಡ್ರೂ. ಅದಕ್ಕೆ ಇದನ್ನು ನಾನು ಇದು ಎಕ್ಸಸೈಸ್ ಮಾಡ್ತೀನಲ್ಲ ಆವಾಗ ಹಾಕ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಇವತ್ತು ಹೊರಗೆ ತೆಗೆದಿಡ್ತೀನಿ. ಬೆಳಗ್ಗೆ ಎಕ್ಸಸೈಸ್ ಮಾಡಬೇಕಾದ್ರೆ ಹಾಕ್ಕೊಂಡು ಮತ್ತು ತೆಗೆದು ಮತ್ತು ನಾನು ಮಾಮೂಲಿ ಡ್ರೆಸ್ಸು ಮತ್ತು ಇದು ನೈಟಿ ಹಾಕ್ಕೊಂಡ್ರಾಯ್ತು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡೀನಿ. ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗೈತಿ ಕ್ವಾಲಿಟಿದು. ಬಟ್ ನನಗೆ ಇಷ್ಟ ಆಗಲ್ಲ ಈ ಥರ ಹಾಕ್ಕೊಳಕ್ಕೆ. ನಂಗೆ ಒಂಥರ ಅನ್ಕಂಫರ್ಟೇಬಲ್ ಆಗಿರ್ತೀನಿ. ಅದಕ್ಕೆ ಪ್ಯಾಂಟು ಇದು ಟಿ ಶರ್ಟ್ ಎಕ್ಸಸೈಸ್ ಮಾಡೋಕ್ಕೆ ಪರ್ಫೆಕ್ಟಾಗಿ ಇದಾಗಿ ಏನಂತಾರ ಕಂಫರ್ಟೇಬಲ್ ಆಗಿ ಮಾಡ್ಕೋಬೋದು ಎಕ್ಸಸೈಸ್ ಅಂತ. ಅದಕ್ಕೆ ಈಗ ಹೊರಗಿಟ್ಟೀನಿ. ಅದನ್ನ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೆ. ಏನೋ ಒಟ್ಟು ನನಗೆ ಟಿ ಶರ್ಟು ಪ್ಯಾಂಟು ಹಾಕ್ಕೊಳಕ್ಕೆ ಒಳ್ಳೆ ಅನಿಸುತ್ತೆ. ಓಕೆ, ಅವನ್ನೆಲ್ಲ ಇಡ್ತೀನಿ.